ಜಿಲ್ಲೆ ಅಧ್ಯಕ್ಷರ ಒಳಗೊಂಡು ಮಾಜಿ ಶಾಸಕರಿರ್ಬೋದು, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ದೇಶದ 2014ರಿಂದ ಇಲ್ಲಿವರೆಗೆ ದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂಥ ಧೀಮಂತ ನಾಯಕ. ಆದರೆ ಇವತ್ತು ನೀಟ್ ಎಕ್ಸಾಮ್ದಲ್ಲಿ ಪತ್ರಿಕೆಯನ್ನು ಸೋರಿಕೆ ಆಗಿದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಇವತ್ತೇನು ನಾಯಕರು ರಾಹುಲ್ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರ ಸಹೋದರಿಯವರು ಎಲ್ಲರೂ ಕೂಡಿ ಇವತ್ತು ಅವರಿಗೆ ಕಾಂಗ್ರೆಸ್ನವರಿಗೆ ಎಲ್ಲಿ ಹೋಗಲಿಕ್ಕೆ ಜಾಗ ಇಲ್ಲ, ಯಾವುದೂ ಅಧಿಕಾರ ಇಲ್ಲ, ಹತಾಶರಾಗಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡಿದ್ರು. ಆ ಹೋರಾಟ ಮಾಡಲಿಕ್ಕೆ ಉದ್ದೇಶ ಏನದ? ಇಡೀ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದ ಸಂದರ್ಭದಲ್ಲಿ ಕೂಡ ಎಲ್ಲಿ ಒಂದು ಕಪ್ಪು ಚಿಕ್ಕಿ ಹಚ್ಕೊಳ್ಳತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ. ಇವತ್ತು ಕರ್ನಾಟಕದಲ್ಲಿ ಎಷ್ಟೊಂದು ಹಗರಣಗಳನ್ನು ಮಾಡಿದ್ರು, KPCC ಒಳಗೆ ಎಷ್ಟು ಹಗರಣಗಳನ್ನು ಮಾಡಿದರು, ಇವೆಲ್ಲನೂ ಮುಚ್ಚಿ ಹಾಕಿದ್ರು. SC/ST ಇರ್ತಕ್ಕಂಥ ದುಡ್ಡನ್ನು ಎತ್ತಿ ಹಾಕಿದ್ರು. ಅವಾಗ ಇವರು ಕಾಂಗ್ರೆಸ್ನವ್ರಿಗೆ ಅವರು ಗಂಟಲು ನೋಡಲಿಲ್ಲ. ಆದರೆ ಇವತ್ತು ಆ ನೀಟ್ ಎಕ್ಸಾಮ್ನಲ್ಲಿ ಇವತ್ತು ಯಾರು ತಪ್ಪಿಸ್ತರದಾರ ಆ ತಪ್ಪಿಸ್ತರ ಮೇಲೆ ನಾವು ಕ್ರಮ ತಕ್ಕೊಳ್ಳೋದು ಈಗಾಗಲೇ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಧೈರ್ಯದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಕಪ್ಪು ಚಿಕ್ಕೆಯನ್ನು ಹಾಸ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ಮಾಡ್ಲಿಕ್ಕೆ ಇಡೀ ದೇಶದಲ್ಲಿ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. 51,000 ಇವತ್ತು ಮೆಡಿಕಲ್ ಕಾಲೇಜ್ ಇದ್ದು ಇವತ್ತಿನ ದಿನಮಾನಗಳಲ್ಲಿ 1,36,00,000 ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿದ್ರು. ಆದರೆ ಕಾಂಗ್ರೆಸ್ನವರು ಮಾಡಿದ್ದೇನು ಇಲ್ಲಿವರೆಗೆ ಇವತ್ತು ಅನೇಕ ಕೆಲಸಗಳನ್ನು ಮಾಡಿದ್ರು ಕೂಡ ಎಷ್ಟೋ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು. ನೀಟಾಗಿ ಇವತ್ತು ಯಾರು ಸೋತು ಇವತ್ತು ಎಕ್ಸಾಂಪಲ್ ಫೇಲ್ ಆಗಿರ್ಬೋದು. ಆದರೆ ಯಾರು ತಪ್ಪಿಸ್ತಿರೋದಾರ ಅವ್ರನ್ನ ಇಮಿಡಿಯೇಟ್ಲಿ ಬಂದ್ ಮಾಡಬೇಕು, ಅವ್ರನ್ನ ಬಂಧನ ಮಾಡಬೇಕು ಅಂತಕ್ಕಂಥ ಅವ್ರ ಮೇಲೆ ಕ್ರಮ ತಗೋಬೇಕಂತಕ್ಕಂಥ ಈಗಾಗಲೇ ಒಂದು ನಿರ್ಧಾರವನ್ನು ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ಆದರೆ ಇವತ್ತು ನಮ್ಮ ಪಕ್ಷದ ಶಾಸಕರು ಇವತ್ತು ಹೋರಾಟ ಮಾಡ್ಲಿಕ್ಕೆ ಹೋದರೆ ಕಾಂಗ್ರೆಸ್ನವರು ತಕ್ಕಿ ಹೋಗಿದ್ದಾರೆ. ಅವ್ರು ತಕ್ಕಿ ಹೋಗಿತ್ತು ಅಂತ ಹೇಳಿ ಕೆಲಸವನ್ನು ಈಗಾಗಲೇ ನಮ್ಮ ಕಾಂಗ್ರೆಸ್ನವ್ರು ಮಾಡ್ತಾರೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಇವತ್ತು ದುಡ್ಡು ಕೊಟ್ಟು ಬೇರೆ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಅವ್ರನ್ನ ಹೋರಾಟ ಮಾಡಲಿಕ್ಕೆ ಹಚ್ತಾರೆ. ಆದರೆ ಅಲ್ಲೇ ಇರ್ತಕ್ಕಂಥ ನೀಟ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಒಳ್ಳೆಯ ಗ್ರಂಥವನ್ನು ಪಡೆದಿದ್ದೀವಿ, ನಮ್ಗೆ ಯಾವುದೂ ತೊಂದರೆ ಇಲ್ಲ, ಇದು ಯಾವುದೂ ನಮ್ಗೆ ಪ್ರಶ್ನೆ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಒಬ್ಬ ಮಹಿಳೆ ಕೊಡ್ತಾರೆ. ಆದರೆ ಇವತ್ತು ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ನಮಗೆ 2028 ಚುನಾವಣೆ ಹತ್ತಿರ ಬರ್ತಕ್ಕಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಹೆಸರನ್ನ ಕೆಡಿಸ್ಬೇಕಂತಕ್ಕಂಥ ಪ್ರಯತ್ನ ನೀವು ಮಾಡಿದರೆ ಅದು ಯಾವ ಕಾಲಕ್ಕೂ ಸಾಧ್ಯ ಆಗಂಗಿಲ್ಲ ಅಂತಕ್ಕಂಥ ಮಾತನ್ನು ಧೈರ್ಯದಿಂದ ನಾನು ಹೇಳಿಕೆ ನಾನು ಬಯಸ್ತೇನೆ. ಇದಕ್ಕೆ ಯಾವುದೂ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಯಾವುದಕ್ಕೂ ಹಿಂದೇಟು ಹಾಕೋದಿಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಮುಂದೆ ಸಾಗಲಿ, ನಾವೆಲ್ಲ ಹಿಂದೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ನಾನು ಬಯಸ್ತೇನೆ. ಬಂಧುಗಳೇ, ಆ ದಿಶೆಯಲ್ಲಿ ಇವರು ಏನಾದರೂ ಕಾಂಗ್ರೆಸ್ನವರು ಇದೇ ರೀತಿ ನಡೆದರೆ ಇಡೀ ಜಿಲ್ಲೆಯಾದಂಥ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಇದು ಎಚ್ಚರಿಕೆ ಗಂಟೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಏನು ಹೋರಾಟ ಮಾಡ್ಲಿಕ್ಕಂತೀರಿ ಇದಕ್ಕೆ ನಾವು ಮುಟ್ಟುಗೋಲು ಹಾಕಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ.